ನಮಸ್ತೆ ಎಲ್ರಿಗೂ ಆಸ್ತಿ ಆಟ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ಮೈಸೂರಲ್ಲಿ ಮನೆಯನ್ನು ನೋಡ್ತಿದ್ದೀರಿ ನೋಡಿ, ಅವರಿಗೊಂದು ಸಖತ್ತಾಗಿರುವ ಪ್ರೀಮಿಯಂ ಕ್ವಾಲಿಟಿಯ ಮನೆ ಬಂದುಬಿಟ್ಟು 5 BHK, ಜಾಗ ಬಂದುಬಿಟ್ಟು 38 x 50 ಡೈಮೆನ್ಷನಲ್ಲಿ ಈ ಮನೆ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸಖತ್ತಾಗಿರುವಂಥ ಒಂದು ಪ್ರೀಮಿಯಂ ಕ್ವಾಲಿಟಿಯ ಮನೆ ಇದಾಗಿದೆ. ಬನ್ನಿ ಮನೆ ನೋಡ್ಕೊಂಡು ಬರುವ. ಮನೆ ನೋಡಿ ನಿಮಗೆ ಹೊರಗಡೆಯಿಂದ ಈ ಥರ ಕಾಣ್ತದೆ. ಸೊ ಒಂದು ಫೋಟೋ ಇಟ್ಟಾಗೆ ಕಾಣ್ತದೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ಎಂಟ್ರ್ ಆದರೆ ನೋಡಿ, ಫುಲ್ಲಿ ಸೆಕ್ಯೂರಿಟಿ ಇರುವಂಥ ಒಂದು ಮನೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಸ್ಪೇಸ್ ಇದೆ. ಎದುರುಗಡೆ ನೀವು ಸರಿಸುಮಾರು ಒಂದು 2 ಕಾರ್ ಇರುವಷ್ಟು ಜಾಗ ನಿಮಗೆ ಪಾರ್ಕಿಂಗ್ ಪ್ಲೇಸ್ ಸಿಗ್ತದೆ. ಮನೆ ಇರುವಂಥದ್ದು ಮೈಸೂರಿನ ಬೊಗಾಡಿಯಲ್ಲಿ. ಸೊ ಇಲ್ಲಿಂದ ನಿಮಗೆ ರಿಂಗ್ ರೋಡ್ 200 ಮೀಟರ್ ಅಂತಲೇ ಹೇಳ್ಬೋದು. ನೋಡಿ, ಬಾಗಿಲು ಒಳ್ಳೆಯ ಕ್ವಾಲಿಟಿಯ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಚೊಕ್ಕದಾಗಿ ಕಟ್ಟಿದ್ದಾರೆ. ಇನ್ನು ಎಂಟ್ರ್ ಆದರೆ ಹಾಲ್ ನೋಡಿ, ತುಂಬಾ ಒಂದು ಸ್ಪೇಸ್ ಆಗಿರುವಂಥ ಹಾಲ್. ಸೊ ಎಲ್ಲ ಒಂದು ಫರ್ನಿಷ್ಡ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿದ ಕೂಡಲೇ ನಿಮಗೆ ಖುಷಿ ಆಗ್ತದೆ. ಅರಮನೆ ಅಂತ ಒಂದು ಮನೆ ನೀವು ನೋಡ್ಬೋದಾಗಿದೆ. ಈ ಮನೆನ ನೀವು ಯಾವ ಕಡೆಯಿಂದ ನೋಡಿದರೂ ಕೂಡ ಚೆಂದ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಕ್ವಾಲಿಟಿಯ ಪ್ರಾಡಕ್ಟನ್ನು ಈ ಮನೆಯಲ್ಲಿ ಯೂಸ್ ಮಾಡಿದ್ದಾರೆ. ಇನ್ನು ಕಿಚನ್ ಏರಿಯಾಕ್ಕೆ ಬಂದರೆ ತುಂಬಾ ಒಂದು ಓಪನ್ ಕಿಚನ್ ಥರ ನೀವು ಇಲ್ಲಿ ಕಿಚನನ್ನು ನೋಡ್ಬೋದಾಗಿದೆ. ಸೊ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಅದಲ್ಲದೆ ನಿಮಗೆ ಕಿಚನಲ್ಲಿ ಸ್ಪೇಸ್ ಕೂಡ ಸಿಗ್ತದೆ. ಸೊ ಕಿಚನ್ ಕಮ್ ಒಂದು ಡೈನಿಂಗ್ ಹಾಲನ್ನು ಕೂಡ ಯೂಸ್ ಮಾಡ್ಬೋದಾಗಿದೆ. ಇನ್ನು ದೇವ್ರ ಕೋಣೆ ಕೂಡ ಇಲ್ಲಿ ನೀವು ಈ ಮನೆಯಲ್ಲಿ ನೋಡ್ಬೋದಾಗಿದೆ. ಅದು ಕೂಡ ತುಂಬಾ ಸ್ಪೇಸ್ ಇರುವಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ಇನ್ನು ಬೆಡ್ರೂಮ್ ವಿಚಾರಕ್ಕೆ ಬಂದರೆ ಈ ಮನೆಯಲ್ಲಿ ಒಟ್ಟು 5 ಬೆಡ್ರೂಮ್ಗಳನ್ನು ನೋಡ್ಬೋದು. ಅದು ಕೂಡ ಹಾಗೆ ತುಂಬಾ ಒಂದು ಸ್ಪೇಷಿಯಸ್ ಆಗಿ ಒಂದು ಕಟ್ಟಿದ್ದಾರೆ. ಫುಲ್ಲಿ ಫರ್ನಿಷ್ಡ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಒಳ್ಳೆಯ ಕ್ವಾಲಿಟಿಯ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ. ಸೊ ಒಂದು ಒಳ್ಳೆಯ ಪ್ರೀಮಿಯಂ ಕ್ವಾಲಿಟಿಯ ಮನೆ ಇದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ವಾಶ್ರೂಮ್ ವಿಚಾರಕ್ಕೆ ಬಂದರೆ ಈ ಮನೆಯಲ್ಲಿ ಒಟ್ಟು 4 ವಾಶ್ರೂಮ್ಗಳನ್ನು ಕೂಡ ನೀವು ನೋಡ್ಬೋದಾಗಿದೆ. ಸೊ ಮನೆ ಇರುವಂಥದ್ದು ಮೈಸೂರಿನ ಬೊಗಾಡಿಯಲ್ಲಿ 38 x 50 ಡೈಮೆನ್ಷನಲ್ಲಿ ಈ ಮನೆ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಪ್ರೈಸ್ ಬಂದುಬಿಟ್ಟು 3.8 crore ಅಂತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರ್ಬೋದೇನೋ. ಡಿಸ್ಕ್ರಿಪ್ಷನಲ್ಲಿ ಒಂದು ಮೊಬೈಲ್ ನಂಬರ್ ಹಾಕಿರ್ತೀನಿ, ನೇರವಾಗಿ ಅವರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ಬೇಕಾದವರು ಒಂದು ಚರ್ಚೆ ಮಾಡಿ ಪರಿಶೀಲಿಸಿ ಮುಂದುವರಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.